ಸೊ ಹಾಯ್ ಗಾಯ್ಸ್, ಇವತ್ತಿನ ವ್ಲಾಗ್ ಏನು ಅಂತ ಅಂದರೆ ಜಾಕ್ ಫ್ರೂಟ್ ಐಸ್ ಕ್ರೀಮ್. ಸೊ ನೋಡಿ ನಮ್ಮ ರಿಯೋ ಹೀಗೆ ವೆಯ್ಟ್ ಮಾಡ್ತಿದ್ದಾನೆ ಅಂತ ತಿನ್ನೋಕ್ಕೆ. ಸೊ ಫಸ್ಟ್ ಆಫ್ ಆಲ್ 10 to 15 ಜಾಕ್ ಫ್ರೂಟ್ ತೊಗೊತಾ ಇದ್ದೀನಿ. ಅದಾದ ನಂತರ 1 ಫುಲ್ ಎಂಟೈರ್ ಕೋಕೋನಟ್ ಮಿಲ್ಕ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಒಂದು ಮಿಕ್ಸಿಗೆ 10 to 15 ನಾನು ಇಷ್ಟು ತೊಗೊಂಡಿದ್ದೀನಿ. ಅಷ್ಟು ಫುಲ್ಲು ಕಂಪ್ಲೀಟ್ ನಾನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ತುಂಬ ತಿಕ್ಕಾಗೂ ಬೇಡ, ತುಂಬ ತೆಳ್ಳನೂ ಬೇಡ, ಮೀಡಿಯಮ್ ಆಗಿ. ಒಂದು ನಾನು ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ. ನೋಡಿ ಹೀಗೆ ಬಂದಿದೆ. ಈ ಥರ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ ಐಸ್ ಕ್ರೀಮು. ಇದಾದ ನಂತರ ಕೋಕೋನಟ್ ಮಿಲ್ಕ್ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇರಬೇಕು. ಅದಕ್ಕಂತ ತುಂಬ ಜಾಸ್ತಿನೂ ಬೇಡ, ನಿಮಗೆ ಗೊತ್ತಾಗುತ್ತೆ ಅದೆಷ್ಟು ಬೇಕು, ಅದೆಷ್ಟು ತುಂಬ ತಿಕ್ಕಾಗೂ ಬೇಡ, ತುಂಬ ಇದಾಗೂ ಬೇಡ, ಲೈಕ್ ತೆಳ್ಳನೂ ಬೇಡ, ಮೀಡಿಯಮ್ ಆಗಿದ್ದರೆ ಓಕೆ. ಸೊ ಮಿಕ್ಸ್ ಮಾಡ್ಕೊತಾನೆ ಇರಬೇಕು 10 to 15 ಮಿನಿಟ್ಸ್. ಮಿಕ್ಸ್ ಮಾಡ್ಕೊಂಡ ನಂತರ ಆಮೇಲೆ ಒಂದು 5 to 6 ಜಾಕ್ ಫ್ರೂಟ್ಸ್ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇರಬೇಕು. ಸೊ ನೋಡಿ ಗಾಯ್ಸ್, ಹೀಗೆ ಬೀಟ್ ಮಾಡ್ತಿರ್ತಾರೆ ನಮ್ಮ ರಿಯೋ. ಇವಾಗ ನೋಡಿ ಅವ್ನು ತಿನ್ನಬೇಕು ಅಂತ ಎಷ್ಟು ಆತುರವಾಗಿದ್ದಾನೆ, ಬಿಕಾಸ್ ಅವ್ನ ಫೇವ್ರೆಟ್ ಫ್ರೂಟ್ ಜಾಕ್ ಫ್ರೂಟ್ ಆಗಿರುತ್ತೆ. ಸೊ ಇದಾದ ನಂತರ ಜಾಕ್ ಫ್ರೂಟ್ ಎಲ್ಲ ಕಟ್ ಮಾಡ್ಕೊಂಡಿರೋದು ನಾನು ಇವಾಗ ಆ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಸೊ ಇದು ಹಾಕ್ಕೊಂಡು ನೀಟಾಗಿ 1 to 3 ಮಿನಿಟ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊಂಡ ನಂತರ ಒಂದು 2 ಅವರ್ಸ್ ಫ್ರಿಜ್ಜಲ್ಲಿ ಇಡಬೇಕು. ಫ್ರಿಜ್ಜಲ್ಲಿ ಇಟ್ಟ ನಂತರ ಆಮೇಲೆ ಮತ್ತೆ ನೀವು ಅದು ಫ್ರಿಜ್ಜಿಂದ ತೆಗಿಬೇಕು. ಸೊ ಫ್ರಿಜ್ಜಿಂದ ತೆಗೆದಾದ್ಮೇಲೆ ಹೀಗಾಗಿದೆ. ಸೊ ಮತ್ತೆ ನೀವು ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಯಾಕೆಂದರೆ ಆ ಒಂದು ಐಸ್ ಕ್ರೀಮ್ ಆವಾಗಲೇ ಆ ಒಂದು ಐಸ್ ಕ್ರೀಮ್ ಥರ ನಿಮಗೆ ಒಂದು ಟೆಕ್ಸ್ಚರ್ ಆಗಿರ್ಬೋದು ಬರೋದು. ನೋಡಿ ಈ ಥರ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಎವ್ರಿ 2 ಅವರ್ಸ್ ನೀವು ಮಿಕ್ಸ್ ಮಾಡಿಕೊಂಡು ಓವರ್ನೈಟ್ ಫ್ರೀಸ್ ಮಾಡಬೇಕು. ಸೊ ಈಗ ಫ್ರೀಸ್ ಆಗಿದೆ. ಹೇಗಾಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಹೀಗಾಗಿದೆ. ಒಂದು ಸ್ಕೂಪ್ ಎತ್ತಿ ತೋರಿಸ್ತೀನಿ ನಾನು ಹೆಂಗೆ ಬಂದಿದೆ ಅಂತ. ಆ ಒಂದು ಐಸ್ ಕ್ರೀಮ್ ಟೆಕ್ಸ್ಚರ್ ನೀವು ನೋಡ್ತಿರ್ಬೋದು. ಸೊ ತಿನ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ನಾನು ಹೇಳ್ತೀನಿ. ನಮ್ಮ ರಿಯೋ ತುಂಬ ವೆಯ್ಟ್ ಮಾಡ್ತಿದ್ದಾನೆ ಐಸ್ ಕ್ರೀಮ್ ತಿನ್ನೋಕ್ಕೆ. ಸೊ ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ನೀವು ಟ್ರೈ ಮಾಡಿ, ಕಾಮೆಂಟ್ ಮಾಡಿ. ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.